ಗೃಹಲಕ್ಷ್ಮಿಯರಿಗೆ ಶಾಕ್ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. 2 ತಿಂಗಳ ಬಾಕಿ ಹಣ ಬಿಡುಗಡೆ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ? ಪ್ರಮುಖವಾಗಿ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಲಕ್ಷ್ಮಿಯರು ಹಿಡಿಶಾಪವನ್ನ ಹಾಕೊಂಡೇ ಬರ್ತಿದ್ದಾರೆ. ಈಗ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಶಾಕ್ ಅನ್ನ ಕೊಟ್ಟಿದ್ದಾರೆ. 2 ತಿಂಗಳ ಬಾಕಿ ಹಣದ ಬಿಡುಗಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈಗಲೇ ಮಹಿಳೆಯರಿಗೆ ಹಣ ಬರುತ್ತಾ ಬರಲ್ವಾ ಅನ್ನುವಂತ ಒಂದು ಕನ್ಫ್ಯೂಷನ್ಸ್ ಇದೆ. ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಯಾವಾಗ ಜಮೆಯಾಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿಯರಿಗೆ ಶಾಕ್ ಕೊಟ್ಟ ಹಾಗಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಗೃಹಲಕ್ಷ್ಮಿ ಹಣ ಆಗಾಗ ತಡವಾಗಿ ಜಮೆ ಆಗ್ತಾ ಇರುತ್ತೆ. ಲಕ್ಷ್ಮಿಯರೆಲ್ಲರೂ ಕೂಡ ಹಣ ಬಂದಿಲ್ಲ ಅಂತ ಸರ್ಕಾರಕ್ಕೆ ಹಿಡಿಶಾಪವನ್ನ ಹಾಕ್ತಿರ್ತಾರೆ. ಈಗ 2 ತಿಂಗಳ ಬಾಕಿ ಹಣ ಬಿಡುಗಡೆಯ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಗೃಹಲಕ್ಷ್ಮಿಯರಿಗೆ ಹೇಳಿರುವಂತದ್ದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಶಾಕ್ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಈಗಾಗಲೇ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಯಾವಾಗ ಜಮೆಯಾಗುತ್ತೆ? ಮಾರ್ಚ್ ತಿಂಗಳ ಪಾವತಿಯಲ್ಲೂ ಭಾರಿ ಎಡವಟ್ಟನ್ನ ಮಾಡಲಾಗಿದೆ. ಸೊ ಹಾಗಾಗಿ ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಉಳಿದಿದೆ. ಕಂತು ಪಾವತಿಯಲ್ಲಿ ಎಡವಟ್ಟನ್ನ ಮಾಡಿಕೊಂಡಿರುವುದನ್ನ ಒಪ್ಪಿಕೊಂಡಿದ್ದಾರೆ ಸಚಿವೆ. ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಉಳಿದಿದೆ. ಮಾರ್ಚ್ ತಿಂಗಳ ಪಾವತಿಯಲ್ಲೂ ಭಾರಿ ಎಡವಟ್ಟಾಗಿದೆ. ಸೊ ಈಗ ಈ ಕಂತು ಪಾವತಿ ಎಡವಟ್ಟಿನ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿರುವಂಥದ್ದು. ಈಗಾಗಲೇ ಮಹಿಳೆಯರು ಯಾವಾಗ ಬರುತ್ತಪ್ಪ 2 ತಿಂಗಳ ಹಣ ಅನ್ನುವಂಥದ್ದನ್ನ ದಿನಗಳ ಲೆಕ್ಕ ಹಾಕೊಂಡು ಕೂತಿದ್ದಾರೆ. ಇದರ ನಡುವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಏಪ್ರಿಲ್ ಮಾರ್ಚ್ ಅದಾದ ನಂತರವಾಗಿ ಇವೆರಡರಲ್ಲೂ ಕೂಡ ಏನು ಹಣಗಳ ಪಾವತಿ ವಿಚಾರವಾಗಿ ಎಡವಟ್ಟಿನ ಬಗ್ಗೆ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಕಂತು ಪಾವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಎಡವಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಒಪ್ಪಿಕೊಂಡಿರುವಂಥದ್ದು. ಒಂದು ವಾರದೊಳಗೆ ಮಹಿಳೆಯರ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಜಮೆಯಾಗುತ್ತೆ. ಏಪ್ರಿಲ್ ಕಂತು 1 ವಾರದ ಒಳಗೆ ಮಹಿಳೆಯರಿಗೆ ಜಮೆಯಾಗುತ್ತೆ. ಈ ಮಾರ್ಚ್ ತಿಂಗಳ ಕಂತು ಮಾತ್ರ ಸ್ವಲ್ಪ ಹಿಂದೆ ಮುಂದೆ ಆಗಿರುವಂಥದ್ದು. ಆರ್ಥಿಕ ವರ್ಷ ಕೊನೆ ಆಗಿರೋದ್ರಿಂದ ಮಾರ್ಚ್ನಲ್ಲಿ ಸ್ವಲ್ಪ ಎಡವಟ್ಟಾಗಿದೆ. ಜನವರಿ ಫೆಬ್ರವರಿ 2025ರ ಹಣವನ್ನ ಹಾಕಿದ ವಿಚಾರವಾಗಿ ಬಾಕಿ ಇರುವಂತಹ ಕಂತುಗಳ ಹಣ ಶೀಘ್ರ ಜಮೆಯಾಗುತ್ತೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದು 1 ವಾರದೊಳಗೆ ಮಹಿಳೆಯರ ಅಕೌಂಟ್ಗೆ ಅಂದ್ರೆ ಏಪ್ರಿಲ್ ಕಂತು ಏನಿದೋ ಅದು 1 ವಾರದೊಳಗೆ ಜಮೆಯಾಗುತ್ತೆ. ಮಾರ್ಚ್ ತಿಂಗಳ ಕಂತು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಯಾಕಂದ್ರೆ ಆರ್ಥಿಕ ವರ್ಷ ಕೊನೆ ಆಗಿರೋದ್ರಿಂದ ಮಾರ್ಚ್ನಲ್ಲಿ ಎಡವಟ್ಟಾಯಿತು. ಜನವರಿ ಫೆಬ್ರವರಿ 2025ರ ಕಂತುಗಳ ಪಾವತಿಯಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ.